ಬಜಾಜ್ ಪಲ್ಸರ್ RS 200 ಅಂತ. ತುಂಬ ಜನಕ್ಕೆ ಗೊತ್ತಿದೆ, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ಸೇ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಂತ. ಇದು ಬಂದ್ಕೊಂಡು BS4 2017 ವರ್ಷನು. ಓಕೆ, ಆ್ಯಂಡ್ ಇದು ನಾನ್ ABS ಬೈಕು, ನಿಮಗೆ ABS ಬರೋಲ್ಲ. ಓಕೆ, ಆಲ್ಮೋಸ್ಟು ಬಂದು ಎಷ್ಟು 2017 ಅಂದರೆ 2024 ನೀವೇ ಲೆಕ್ಕ ಹಾಕ್ಬೋದು. ಆಲ್ಮೋಸ್ಟ್ 7.5 years ಆಗಿದೆ ಈ ಬೈಕ್ ಓನ್ ಮಾಡಿ. ಚೆನ್ನಾಗಿದೆ ಬೈಕ್. ಆ್ಯಕ್ಚುಲಿ ನನಗೆ ಮಾಡಿಫಿಕೇಷನ್ಸ್ ಅಂತ ಹೇಳಬೇಕಂತಂದರೆ ಅಷ್ಟೇನು ಮಾಡಿಲ್ಲ. ತುಂಬ ಜನ ಕೇಳ್ಪಡೋ ಮಾಡಿಫಿಕೇಷನ್ ಅಂದರೆ, ಬ್ರೋ ಇದು ನಂಬರ್ ಪ್ಲೇಟ್ ಹೇಗೆ ಹಾಕಿದ್ದೀರಾ ಬ್ರೋ, ಇದು ನಂಬರ್ ಪ್ಲೇಟ್ದು ಇದು ಹೋಲ್ಡರು ಏನಾದ್ರು ಲಿಂಕ್ ಇದೆನಾ ಬ್ರೋ, ಅಮೆಝಾನಲ್ಲಿ ಸಿಗತ್ತಾ ಅಂತ ಕೇಳಿದರು. ಯೂಶ್ವಲಿ ನೀವು ಅದಕ್ಕೊಂದು ಕ್ಲ್ಯಾಂಪ್ ಮಾಡ್ಕೊಂಡು ಕ್ಲ್ಯಾಂಪ್ ಥರ ಹಾಕ್ಸ್ಕೊಂಡು ಹಾಕ್ಬೋದು. ಏನಿಲ್ಲ, 2 ಕ್ಲ್ಯಾಂಪು ಕೆಳಗೊಂದು ಬೋಲ್ಟ್ ಕೊಟ್ಟಿದ್ದಾರೆ, ಆ ಬೋಲ್ಟಿಗೆ ಇದು ಹಾಕಿಬಿಟ್ರೆ ಆಯಿತು. ಅದು ಬಿಟ್ಟರೆ ಬಬಲ್ ವೈಸರ್ ಹಾಕಿದ್ದೀನಿ. ಇದು ಬಂದು ಫಸ್ಟ್ ವರ್ಷನ್ನು ಏನು ಬಬಲ್ ವೈಸರ್ RS 200ಗೆ ಬಿಟ್ಟಿದ್ರು ಆ ಟೈಮಿಂದ ವೈಸರ್ ಇದು. ಓಕೆ, ಅದು ಬಿಟ್ಟರೆ ನಾನು ಫೇರಿಂಗ್ ಸ್ಟಿಕ್ಕರ್ಸ್ ಎಲ್ಲ ತೆಗೆದಿದ್ದೀನಿ. ಆಲ್ಮೋಸ್ಟ್ ನೋಡಿದ್ರೆ ಗೊತ್ತಾಗತ್ತೆ. ಇದು ಬಂದು ನಂದು ಇನ್ಸ್ಟಾಗ್ರಾಮ್ ID, ಫಾಲೋ ಮಾಡ್ಕೊಂಬಿಡಿ. ಜಾಸ್ತಿ ಏನು ಫಾಲೋವರ್ಸ್ ಇಲ್ಲ, 2,000 ಫಾಲೋವರ್ಸ್ ಇದ್ದಾರೆ. ಫಾಲೋ ಬ್ಯಾಕ್ ಕೂಡ ಕೊಡ್ತೀನಿ. ಅದು ಬಂದಾದಮೇಲೆ ನಾನು ರಿಮ್ ಟೇಪ್ ಹಾಕಿದ್ದೀನಿ 2 ವೀಲಿಗೆ, ಈ ವೀಲಿಗೆ ರಿಮ್ ಟೇಪ್ಸ್. ಆ್ಯಂಡ್ ಇದು ನೋಡಿದ್ರೆ ಇನ್ನೊಂದು ಮಾಡಿಫಿಕೇಷನ್, ಲೀವರ್ಸ್ ಆಫ್ಟರ್ ಮಾರ್ಕೆಟ್ ಲೀವರ್ಸ್ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೋಡ್ ಅಂದರೆ ರೋಲ್ ಆನ್ ಎಂದು ಬ್ರಾಸ್ ಚೈನ್, ಗೋಲ್ಡನ್ ಸೈಕಾಗಿ ಕಾಣಿಸುತ್ತೆ. ಈ ಚೈನ್ ಹಾಕಿದ್ರೆ ಆ್ಯಕ್ಚುಲಿ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆಯಿಂದ. ಬೈಕಿಂಗ್ ನೋಡಿದ್ರೆ ಸರಿಯಾಗಿ ಕಾಣುತ್ತೆ. ಸೊ ಆಲ್ಮೋಸ್ಟ್ ಇಷ್ಟೇ ಮಾಡಿಫಿಕೇಷನ್ ಮಾಡಿರೋದು. ಜಾಸ್ತಿ ಮಾಡಬೇಕಂತ ಇದ್ದೆ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ಶಿಫ್ಟಾದ್ಮೇಲೆ ನನ್ನ ಮಾಡಿಫಿಕೇಷನ್ ಯಾವ್ದು ನಾನು ಎಕ್ಸಾಸ್ಟ್ ಮಾಡಿ, ನಾನು ಸಿರ್ಸಿಯಲ್ಲಿದ್ದಾಗ ಆಲ್ಮೋಸ್ಟ್ ನನ್ನ ಹತ್ರ ಆಕ್ರಪೋವಿಕ್ ಒಂದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಇತ್ತು. ಅದು ಹಾಕಿದಾಗ ಆ್ಯಕ್ಚುಲಿ ಚೆನ್ನಾಗಿತ್ತು. ಅದು ಈಗ ಸದ್ಯಕ್ಕೆ ಸಿರ್ಸಿಯಲ್ಲಿದೆ ಎಕ್ಸಾಸ್ಟು. ನಿಮ್ಗೆ ಗೊತ್ತಲ್ಲ ಬೆಂಗಳೂರು ಸೀನ್ಸ್ ಹೆಂಗಿದೆ ಅಂತ, ಆಯಿತಾ? ಸೊ ನೋಡೋಣ, ಚಾನಲಿಗೆ ಸಪೋರ್ಟ್ ಮಾಡಿ. ಏನೋ ಒಂದು ಟ್ರೈ ಮಾಡಬೇಕಂತ ಇದ್ದೀನಿ ಯೂಟ್ಯೂಬ್ ಅಂತ. ಸೊ ಲೊಕೇಶನ್ ನೋಡ್ಕೊಂಬಿಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ಸಿನಿಮ್ಯಾಟಿಕ್ಸ್ ಮಾಡಿಬಿಡೋಣ.